ನಮಸ್ಕಾರ ಎಲ್ಲರಿಗೂ. ತುಂಬ ಜನಕ್ಕೆ ಮುಹೂರ್ತಗಳು ಸಿಗಲ್ಲ ಮದುವೆ ಆಗಬೇಕಾದ್ರೆ. ಈಗ ಮುಹೂರ್ತ ಈಗ ಸ್ಟಾರ್ಟ್ ಆಗುತ್ತೆ ಮ್ಯಾರೇಜದ್ದು ಇದು. ಅದಕ್ಕೆ ನಾನು ಬೆಸ್ಟ್ ಒಂದು ಕಾನ್ಸೆಪ್ಟ್ನ ಹೇಳ್ಕೊಡ್ತೇನೆ. 365 ದಿವಸ ನಿಮಗೆ ಸಿಗುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು. ಯಾವುದಂತ ಹೇಳಿದರೆ ನಾವು ಆಗಿದ್ದು ನಾನು ಹೇಳೋದು ನಾನು ಆಯುಷ್ಯಮಂಡಲಂ ಅಂದರೆ ದಯಾನಂದ ಅನುಷ್ಕಾ ಅಂತಲ್ಲ, ಇದು ನಮ್ಮ ವೀಕ್ಷಕರ ಪರವಾಗಿ ನಾವೇನು ಅದನ್ನು ಅನುಭವಿಸಿ ಅಥವಾ ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿನೇ ಅದರದ್ದೇನು ಬಂದಂಥ ಕನ್ಕ್ಲೂಷನ್ಗಳಿಂದ ನಿಮ್ಗೆ ನಾನು ಕೊಡೋದು. ನಾವು ಮದುವೆ ಹೋಗಬೇಕಾದ್ರೆ ಮುಹೂರ್ತಗಳು ಇದ್ದಿದ್ದಿಲ್ಲ ನಾರ್ಮಲಾಗಿ. ಹಾಗಾಗಿ ನಾವು ಗೋಧೂಳಿ ಮುಹೂರ್ತ ಅಂತ ಬರುತ್ತೆ ಸಂಜೆ. ಈ ಸಂಜೆ ಟೈಮಲ್ಲಿ ಮದುವೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಮಧ್ಯಾಹ್ನ ಮದುವೆ ಆದರೆ ನಮ್ಮ ಉಡುಪಿ ಮಂಗಳೂರಲ್ಲೆಲ್ಲ ಮಧ್ಯಾಹ್ನ ಆಗ್ತಾರೆ. ತುಂಬ ಸೆಕೆ ಇರುತ್ತೆ, ಊಟ ಸಿಗಲ್ಲ. ಊಟ ಸಿಕ್ಕರೂ ಕೂಡ ನಿಮಗೆ ಈ ಫೋಟೋಗ್ರಾಫರ್ಗೆ ಊಟ ಸಿಗೋದಿಲ್ಲ. ಯಾಕಂದರೆ ಈಸ್ ಎವ್ರಿ ಟೈಮ್ ಹಿ ಕಂಪ್ಲೇಂಟಿಂಗ್ ಅಬೌಟ್ ದಿ ಫುಡ್ ಓನ್ಲಿ. ನೀವು ಫೋಟೋಗ್ರಾಫರ್ ನೋಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅವರಿಗೆ ತುಂಬ ಜನ ಫೋಟೋಗ್ರಾಫರ್ ನನ್ನ ಪರಿಚಯದವರು ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ. ಯಾಕಂದರೆ ಮಧ್ಯಾಹ್ನ ಅವ್ರಿಗೆ ಊಟಕ್ಕೆ ಹೋಗಂತ ಯಾರು ಹೇಳೋದೇ ಇಲ್ಲಂತೆ. ಪಾಪ ಅವ್ರು ಯಾರಿಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಹೋಗ್ತಾರೆ. ಅದು ಮಾತಿರಲಿ. ಗೋಧೂಳಿ ಮುಹೂರ್ತದಲ್ಲಿ ಮದುವೆ ಆಗೋದ್ರಿಂದ ಫಸ್ಟ್ ಆಫ್ ಆಲ್ ನಿಮಗೆ ತುಂಬ ಲೈಟಾಗಿ ಒಂದು ಇದಿರುತ್ತೆ, ವೆದರ್ ಇರುತ್ತೆ. ತುಂಬ ಸೆಕೆ ಇರಲ್ಲ. ಅದು ಬೇಸಿಗೆ ಕಾಲ ಇರಲಿ ಅಥವಾ ನಾರ್ಮಲ್ ಚಳಿಗಾಲ ಇರಲಿ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದನ್ನು ಆ ಎನ್ವೈರ್ಮೆಂಟ್ನ ಎಂಜಾಯ್ ಮಾಡ್ಬೋದು. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಮುಹೂರ್ತಗಳು ನಿಮಗೆ ಪ್ರತಿದಿನ ಇರುತ್ತೆ. ಇದಕ್ಕೆ ಯಾವುದೂ ಕೂಡ ಇದೇ ದಿವಸ ಅಂತೇನಿಲ್ಲ. ನೀವು ಬೇಕಾದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಗೆ 5, 1, 6 ಆ ಡೇಟ್ಗಳನ್ನ ನೋಡಿಕೊಂಡು ನೀವು ಕಾಂಬಿನೇಷನಲ್ಲಿ ಮದುವೆ ಆಗ್ಬೋದು. ಇಲ್ಲಾಂದರೆ ಗೋಧೂಳಿ ಮುಹೂರ್ತಕ್ಕೆ ಯಾವುದೂ ದೋಷಗಳಿಲ್ಲ. ನೀವು ಬೇಕಾದ್ರೆ ಯಾವುದೇ ಭಟ್ರ ಹತ್ರ ಹೋಗಿ ಕೇಳಿದನ್ನು ಗೋಧೂಳಿ ಮುಹೂರ್ತದಲ್ಲಿ ಮಾಡ್ಬೋದು ಅಂತೇಳಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲು ತುಂಬ ಜನ ಒಂದು ದಿವಸದಲ್ಲಿ 10 ಮದುವೆ ಆಗೋದು. 10 ದಿವಸಕ್ಕೆ 10 ಮದುವೆ ಆದಾಗ ಸೊ ಎಲ್ಲರ ಕೆಲಸ ಸಿಗುತ್ತೆ. ಎಲ್ಲ ಶಾಮಿಯಾನವ್ರಿಗೆ ಕೆಲಸ ಸಿಗುತ್ತೆ, ಊಟದವ್ರಿಗೆ ಕೆಲಸ ಸಿಗುತ್ತೆ, ಭಟ್ರಿಗೆ ಕೆಲಸ ಸಿಗುತ್ತೆ. ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ನೀವು ಕಮೆಂಟಲ್ಲಿ ಹಾಕಿ. ನಾನು ಇನ್ನೂ ಮಾತಾಡ್ಬೋದು, 3 ನಿಮಿಷದಲ್ಲಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ರೀಲ್ಸ್ ವೈರಲ್ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಎಡಿಟರು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಇನ್ನೂ ಜಾಸ್ತಿ ಮಾತಾಡ್ಬೋದು. ನೀವೇನಾದರೂ ಇದ್ರ ಬಗ್ಗೆ ಜಾಸ್ತಿ ಕಾನ್ಸೆಪ್ಟ್ನ ಕಲಿಬೇಕು ಮಾಡಬೇಕು ಅಂತಿದ್ರೆ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಮತ್ತು ಇದ್ರ ಬಗ್ಗೆ ನಾನು ಮುಂದೆ ನೆಕ್ಸ್ಟ್ ದೊಡ್ಡದಾಗಿ ಮಾತಾಡ್ತೀನಿ. ಅಲ್ಲಿ ಮಟ್ಟ ನೀವು ಫಾಲೋ ಮಾಡಿದರೆ ನಮಗೆ ನಮ್ಮದು ದೊಡ್ಡ ವಿಡಿಯೋಗಳೆಲ್ಲ ಪಾಪಪ್ ಆಗುತ್ತೆ. ಧನ್ಯವಾದ.